ಆಫ್ಟರ್ನೂನ್ ಸರ್, ನನ್ನ ಹೆಸರು ದೇವಿಕಾ ನಾಗರಾಜು. VLS ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಡೈರೆಕ್ಟರ್ ಮತ್ತೆ VLS ಇಂಟರ್ನ್ಯಾಷನಲ್ ಸ್ಕೂಲ್ ICSE ಬೋರ್ಡ್ ಪ್ರಿನ್ಸಿಪಲ್ ಆಗಿದ್ದೀನಿ. ಕಳೆದ 8 ವರ್ಷದಿಂದ ನಾನು ಈ ಶಾಲೆಯಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ICSE ಬೋರ್ಡ್ ಅಲ್ಲಿ ಈಗಷ್ಟೇ ರಿಸಲ್ಟ್ ಬಂತು ಲಾಸ್ಟ್ ವೀಕ್. ಸೊ 100% ರಿಸಲ್ಟ್ ಬಂದಿದೆ ನಮ್ಮ ICSE ಸ್ಕೂಲ್ ಅಲ್ಲಿ. 97.8 ಹೈಯೆಸ್ಟ್ ಬಂದಿದೆ. ICSE ನಲ್ಲಿ 97.8 ಹೈಯೆಸ್ಟ್ ಬಂದಿರೋದು ಒಂಥರ ಉತ್ತಮವಾದಂತ ಫಲಿತಾಂಶ ಹೇಳ್ಬೇಕಂದ್ರೆ ಅದಕ್ಕೆ ನನ್ನ ಪೇರೆಂಟ್ಸ್ ಸಪೋರ್ಟ್ ತುಂಬಾನೇ ಇದೆ. ನಮ್ಮ ಸ್ಕೂಲ್ ಶಾಲೆಯ ಮಕ್ಕಳ ಪೋಷಕರು ಮತ್ತೆ ಮಕ್ಕಳ ಸಪೋರ್ಟು ಅಷ್ಟೇ ಇದೆ. ಹಾಗೆ ಟೀಚರ್ಸ್ ಕೂಡ ಅಷ್ಟೇ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಫ್ಯಾಕಲ್ಟೀಸ್ ಇಲ್ಲ ಅಂದ್ರೆ ನಮ್ಮ ಮಕ್ಕಳು ಏನು ಕಲೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಫ್ಯಾಕಲ್ಟೀಸ್ ಒಳ್ಳೆ ಫ್ಯಾಕಲ್ಟೀಸ್ ಇದ್ದಾರೆ, ಮಕ್ಕಳು ಅಷ್ಟೇ ಚೆನ್ನಾಗಿ ತಗೊಂಡಿದ್ದಾರೆ, ಕೊಟ್ಟಿರೋ ನಾಲೆಡ್ಜ್ ಅನ್ನ ಅಷ್ಟೇ ಚೆನ್ನಾಗಿ ಕಷ್ಟಪಟ್ಟು ಓದಿದ್ದಾರೆ. ಅದಕ್ಕೆ ಮನೆಯಲ್ಲಿ ಸಪೋರ್ಟ್ ಸಿಕ್ಕಿರೋಂತ ಪೇರೆಂಟ್ಸ್ಗೂ ಕೂಡ ನಾನು ಧನ್ಯವಾದ ಹೇಳ್ಬೇಕಂತ ಇಷ್ಟಪಡ್ತೀನಿ. ಅದಲ್ಲದೆ ಈಗ ನಮ್ಮ ಸ್ಟೇಟ್ ಬೋರ್ಡ್ SSLC ರಿಸಲ್ಟ್ ಕೂಡ ಬಂದಿದೆ. ಸೊ ಅದರಲ್ಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಒಂಚೂರು ಬೇಜಾರ್ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಹಳ್ಳಿ ಕಡೆ ಬಾಗಲಕೋಟೆಯಲ್ಲಿ ನಿಮ್ಗೆ ಗೊತ್ತು, ಅಂಕಿತ 625 ಔಟ್ ಆಫ್ 625 ತಗೊಂಡಿದ್ದಾರೆ. ಸೊ ಅಲ್ಲಿಗೆ ಇಲ್ಲಿಗೆ ವ್ಯತ್ಯಾಸ ನೋಡಿದಾಗ ತುಂಬಾನೇ ಡಿಫ್ರೆನ್ಸ್ ಅನ್ಸುತ್ತೆ. ನನ್ನ ಅನಿಸಿಕೆ ಪ್ರಕಾರ ಡಿಫ್ರೆನ್ಸ್ ಯಾಕೆ ಬಂತು ಅಂದ್ರೆ ನಾನು ಚಿಕ್ಕವಳಿರ್ಬೋದು, ಎಕ್ಸ್ಪೀರಿಯನ್ಸ್ ಅಲ್ಲಿ 8 years ಎಕ್ಸ್ಪೀರಿಯನ್ಸ್ ಅಷ್ಟೇ ಇದೆ ನನಗೆ. ಬಟ್ ನಾನ್ ನೋಡಿರೋ ಅಂಥದ್ರಲ್ಲಿ ಮಕ್ಕಳಲ್ಲಿ ಮೊಬೈಲ್ ಫೋನ್ ಯೂಸೇಜ್ ತುಂಬಾ ಜಾಸ್ತಿ ಆಗಿದೆ. ಅದೇ ಹಳ್ಳಿಲಿ ಹೋದಾಗ ನಾನು ನೋಡಿದ್ದೀನಿ. ಯಾಕಂದ್ರೆ ನನ್ನ ಮಕ್ಕಳನ್ನ ICSE ಬೋರ್ಡ್ ಮಕ್ಕಳನ್ನ ನಾನು ಎಕ್ಸ್ಚೇಂಜ್ ಪ್ರೋಗ್ರಾಮ್ಗೋಸ್ಕರ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ ಹಳ್ಳಿಗಳಿಗೆ. ಎಲ್ಲೂ ನಾನು ರೆಸಾರ್ಟ್ ಅಲ್ಲಿ ಇಲ್ಲಿ ಡಿನೈ ಮಾಡ್ತೀನಿ. ಅಲ್ಲಿ ಕರ್ಕೊಂಡು ಹೋದಾಗ ಅವ್ರಿಗೆ ಹೊಸದಾಗಿ ಏನೋ ಮೊಬೈಲ್, ಆಂಡ್ರಾಯ್ಡ್ ಫೋನ್ಸ್ ಇದೆಲ್ಲ ನೋಡಿದಾಗ ಖುಷಿ ಅನ್ಸ್ತದೆ ಹಳ್ಳಿ ಮಕ್ಕಳಿಗೆ. ಅವ್ರು ಆ ಯೂಸೇಜ್ ಇಂದ ಹಿಂದೆ ಇದ್ದಾರೆ. ನಮ್ಮ ಮಕ್ಕಳಿಗೆ ಅದು ಮುಂದೆ ಇದೆ. ಬಿಕಾಸ್ ಈಗಿನ ಮಕ್ಕಳಲ್ಲಿ ಫ್ಯಾಷನ್ ಆಗೋಗಿದೆ ಮೊಬೈಲ್ ಯೂಸ್ ಮಾಡೋದು. ಲಿಮಿಟ್ ಇಲ್ಲ ಅವರಿಗೆ, ಎಷ್ಟೊತ್ತು ಬೇಕಾದ್ರೆ. ಬಿಕಾಸ್ ಪೇರೆಂಟ್ಸ್ ಎಲ್ಲ ವರ್ಕಿಂಗ್ ಇದ್ದಾರೆ, ಹಸ್ಬೆಂಡ್ ಅಂಡ್ ವೈಫ್ ವರ್ಕಿಂಗ್ ಇರುವಾಗ ಮಕ್ಕಳನ್ನ ಮನೇಲಿ ಬಿಟ್ಟು ಹೋಗ್ತಾರೆ, ಮೊಬೈಲ್ ಕೊಟ್ಬಿಟ್ಟು ಹೋಗ್ತಾರೆ. ಮಕ್ಕಳು ಏನ್ ನೋಡ್ತಾರೆ, ಅದರಿಂದ ಏನ್ ತಗೊಳ್ತಾ ಇದ್ದಾರೆ ಯಾವುದೂ ಗೊತ್ತಿಲ್ಲ ಪೇರೆಂಟ್ಸ್ಗೆ. ಸೊ ನನ್ನ ಪ್ರಕಾರ ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಜಾಸ್ತಿ ಆಗ್ತಾ ಇದೆ ಮಕ್ಕಳಿಗೆ. ಮೊಬೈಲ್ ಯೂಸೇಜ್ ಜಾಸ್ತಿ ಆಗ್ತಾ ಇದೆ. ಅದರಿಂದ ಸೈಂಟಿಫಿಕ್ ರೀಸನ್ ಆಗಿ ತಗೊಂಡ್ರೆ ಮೆದುಳಿಗೂ ತೊಂದರೆ ಆಗ್ತಾ ಇದೆ, ಕಣ್ಣಿಗೆ ಕೂಡ ತೊಂದರೆ ಆಗ್ತಾ ಇದೆ, ಯೂಸ್ ಆಗ್ತಾ ಇಲ್ಲ. ಅದೇ ಹಳ್ಳಿ ಮಕ್ಕಳಲ್ಲಿ ಅದು ಕಡಿಮೆ. ಅವರು ಹೊಲಗದ್ದೆಯಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ, ಅಪ್ಪ ಅಮ್ಮನ್ಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡ್ತಿದ್ದಾರೆ. ನಮ್ಮ ಮಕ್ಕಳಲ್ಲಿ ಅದು ಇಲ್ಲ. ಸೊ ಇದೆಲ್ಲ ಡಿಫ್ರೆನ್ಸಸ್, ಒಬ್ರೊಬ್ರದ್ದು ಡಿಫ್ರೆನ್ಸ್ ನೋಡಿದಾಗ ಪೇರೆಂಟ್ಸ್ ಸಪೋರ್ಟ್ ಕೂಡ ಅಲ್ಲಿ ಜಾಸ್ತಿ ಇದೆ. ಇಲ್ಲಿ ಪೇರೆಂಟ್ಸ್ ಸ್ಕೂಲಿಗೆ ಹಾಕಿದೀವಿ, ಪೇ ಮಾಡಿದೀವಿ ಅನ್ನೋದು ಒಂದು ಮನೋಭಾವನೆಯಲ್ಲಿ ಇರ್ತಾರೆ. ಮನೆಗೆ ಬಂದ್ಮೇಲೆ ಅವ್ರ ಪಾಡಿಗೆ ಅವ್ರು ಓದ್ಕೋತಾರೆ ಅಂತ ಯಾವ್ದೋ ಒಂದು ಟ್ಯೂಷನ್ಸ್ ಹಾಕ್ತಾರೆ. ಟ್ಯೂಟೋರಿಯಲ್ಸ್, ರೋಡಿಗೆ ಒಂದು ಟ್ಯೂಟೋರಿಯಲ್ಸ್ ಆಗಿದೆ. ಸೊ ಏನ್ ಹೇಳ್ಕೊಡ್ತಾರೆ ಗೊತ್ತಾಗ್ತಾ ಇಲ್ಲ. ಸ್ಕೂಲಿಂದು ಅದು ಎಲ್ಲ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಮೇ ಬಿ ಇದು ಒಂದು ಕಾರಣ, ಒಂದು ಕಡಿಮೆ ರಿಸಲ್ಟ್ ಬರ್ಲಿಕ್ಕೆ, ಅಷ್ಟು ಉತ್ತಮ ರಿಸಲ್ಟ್ ಬರ್ತಾ ಇಲ್ಲ. ಹಾಗಾಗಿ ಬಟ್ ಅದೇ ಫೆಸಿಲಿಟೀಸ್ ಅಂತ ಬಂದಾಗ ಬೆಂಗಳೂರಲ್ಲಿ ಎಲ್ಲ ಫೆಸಿಲಿಟಿ ಸಿಗ್ತಿದೆ, ಮಕ್ಕಳು ಅಡ್ವಾಂಟೇಜ್ ತಗೊಳ್ತಾ ಇದ್ದಾರೆ. ಅಲ್ಲಿ ಏನೂ ಫೆಸಿಲಿಟಿ ಇಲ್ದಲೆ ಮಕ್ಕಳಿಗೆ ಗೊತ್ತಾಗ್ತಾ ಇದೆ ಕಷ್ಟ ಏನು, ಮುಂದಕ್ಕೆ ನಾವು ಹೇಗೆ ಓದ್ಬೇಕು ಅನ್ನೋದು. ಅದು ಒಂದು ಅಡ್ವಾಂಟೇಜ್ ಆ ಮಕ್ಕಳಲ್ಲಿದೆ. ಸೊ ಇದು ಒಂದು ಡಿಫ್ರೆನ್ಸ್ ನಾ ಹೇಳ್ಬಹುದು ಸ್ಟೇಟಿಗೂ ಹಳ್ಳಿ ಮಕ್ಕಳಿಗೂ. ಅದಕ್ಕೋಸ್ಕರ ಅಲ್ಲಿ ಚೆನ್ನಾಗಿ ಉತ್ತಮ ರಿಸಲ್ಟ್ ಬಂದಿದೆ, ಇಲ್ಲಿ ಸ್ವಲ್ಪ ಕಡಿಮೆ ಬಂದಿದೆ ಅಂತ ಹೇಳ್ಬೋದು.